ನಮಸ್ಕಾರ ಗುರು, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ರಾಯಲ್ಸ್ ಗಳ ಕಾಳಗ ಅಂದ್ರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತೆ ರಾಜಸ್ಥಾನ್ ರಾಯಲ್ಸ್ ಎರಡು ತಂಡಗಳ ನಡುವೆ ಮೊದಲನೇ ಮ್ಯಾಚ್ ನಡೀತಾ ಇದೆ. ಎರಡು ಟೀಮು ಒಂದು ಮ್ಯಾಚ್ ನು ಇವತ್ತಿನವರೆಗೂ ಸೋತಿಲ್ಲ. ರಾಜಸ್ಥಾನ 3-3 ಗೆದ್ದಿದೆ. RCB 2-2 ಗೆದ್ದಿದೆ. ಕಳೆದ ಮ್ಯಾಚ್ ಅಲ್ಲಿ RR ಮುಂಬೈ ವಿರುದ್ಧ ಗೆದ್ದಿದ್ದಾರೆ. RCB ಬಂದು ಚೆನ್ನೈ ವಿರುದ್ಧ ಗೆದ್ದಿದ್ದಾರೆ. 5 ಟೈಮ್ ಚಾಂಪಿಯನ್ಸ್ ನ ಗೆದ್ಕೊಂಡು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಈ ಮ್ಯಾಚ್ ನ ಆಡೋದಕ್ಕೆ ಎರಡು ಟೀಮು ಬರ್ತಾ ಇದೆ. ಈ ಮ್ಯಾಚ್ ಅಲ್ಲಿ ಯಾರು ಸೋಲ್ತಾರೆ ಅವರು ಈ ಒಂದು ಟೂರ್ನಿಮೆಂಟ್ ಅಲ್ಲಿ ಮೊದಲನೇ ಸೋಲ್ನ ಅನುಭವಿಸ್ತಾರೆ. ಇನ್ ಕೇಸ್ ಏನಾದ್ರೂ ಇವತ್ತು RCB ಗೆದ್ರೆ ಟೇಬಲ್ ಟಾಪ್ ಅಲ್ಲಿ ಹೋಗಿ ಕೂತ್ಕೋತಾರೆ. ಹೇಗೆ RCB ಚಾಂಪಿಯನ್ಸ್ ಆಟನ ಆಡ್ಕೊಂಡ್ ಬರ್ತಾ ಇದಾರೋ ಅದೇ ತರನೇ RR ಕೂಡ ಆಟನ ಆಡ್ಕೊಂಡ್ ಬರ್ತಾ ಇದ್ದಾರೆ. ಕಳೆದ ಮ್ಯಾಚ್ ಮುಂಬೈ ಮೇಲೆ ಮಳೆ ಬಂದು 11 ಓವರ್ ಮ್ಯಾಚ್ ಆದ್ರೂ ಪವರ್ ಪ್ಲೇ 3.2 ಓವರ್ ಅಂದ್ರೆ 20 ಬಾಲ್ ಇದ್ದಿದ್ದು ಪವರ್ ಪ್ಲೇ. ಎಂತ ಆಟನ ಪವರ್ ಪ್ಲೇ ಆಡಿದ್ರು ಅಂತ ಅಂದ್ರೆ ಇವರ ಓಪನಿಂಗ್ ಇದೆಯಲ್ಲ, ಫೈರ್ ಓಪನಿಂಗ್ ಅಂತಾನೆ ಹೇಳ್ಬೇಕು. ಸೂರ್ಯವಂಶಿ ಮತ್ತೆ ಜೈಸ್ವಾಲ್ ಇಬ್ರು ಲೆಫ್ಟ್ ಹ್ಯಾಂಡರ್ ಗಳು ಧಮಾಕ ಓಪನ್ ನ ಕೊಡ್ತಾರೆ. ಇವ್ರದ್ದು ಹೈಯೆಸ್ಟ್ ರನ್ ಬರೋದೇ ಪವರ್ ಪ್ಲೇ ಅಲ್ಲಿ. ಈ ಇಬ್ರು ಓಪನರ್ ಗಳೇ ಟೀಮ್ ನಲ್ಲಿ ಹೊಡೆಯುವಂತ ರನ್ ಅಲ್ಲಿ ಅರ್ಧಕ್ಕಿಂತ ಜಾಸ್ತಿ ರನ್ ನ ಹೊಡಿತಾ ಇದ್ದಾರೆ. ಇನ್ನೊಂದೇನಂದ್ರೆ 3 ಮ್ಯಾಚ್ ಅಲ್ಲೂ ಕೂಡ ಪವರ್ ಪ್ಲೇ ನಲ್ಲಿ ಇದುವರೆಗೂ ಒಂದು ವಿಕೆಟ್ ನು ಕೊಟ್ಟಿಲ್ಲ RR ಟೀಮು. ಆ ತರ ಒಂದು ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಓಪನರ್ಸ್. ಈ ವೈಭವ್ ಸೂರ್ಯವಂಶಿ ಮತ್ತೆ ಜೈಸ್ವಾಲ್ ಧಮಾಕ ಓಪನಿಂಗ್ ನ ಕೊಟ್ರೆ ಅದಾದ್ಮೇಲೆ ಬರುವಂತ ಧ್ರುವ್ ಜುರೈಲ್ ಒಂದು ಅದ್ಭುತವಾದಂತ ಇನ್ನಿಂಗ್ಸ್ ನ ಕಟ್ತಾರೆ. ಇವ್ರು 3 ಜನನ್ ಬಿಟ್ರೆ ಇನ್ಯಾರು ಕೂಡ ಮಿಡ್ಲ್ ಆರ್ಡರ್ ಅಲ್ಲಿ ಅಂದ್ರೆ ರಿಯಾನ್ ಪರಾಗ್ ಆಗ್ಬೋದು, ಹೆಟ್ಮೇರ್ ಆಗ್ಬೋದು, ಫರೇರ್ ಆಗ್ಬೋದು, ಇವ್ರು ಯಾರು ಇನ್ನು ಬ್ಯಾಟಿಂಗ್ ನಲ್ಲಿ ಅಂತ ಒಂದು ಫಾರ್ಮ್ ನ ಕಂಡುಕೊಂಡಿಲ್ಲ. ಅದಕ್ಕೆ ಹೇಳಿದ್ದು ಈ ಟಾಪ್ 3 ಜನನೇ ಇವರ ಒಂದು ಟೀಮ್ ಸ್ಕೋರ್ ನಲ್ಲಿ ಜಾಸ್ತಿ ರನ್ನ ಮಾಡ್ತಾ ಇದ್ದಾರೆ. ಇನ್ನ ಯಂಗ್ ಓಪನರ್, ಐಸ್ ಕ್ರೀಮ್ ಬಾಯ್, ಐಸ್ ಕ್ರೀಮ್ ತಿನ್ಕೊಂಡೆ 6 ಹೊಡಿ ಅಂತ ಬ್ಯಾಟ್ಸ್ಮನ್ ಆಗಿರುವಂತ ವೈಭವ್ ಸೂರ್ಯವಂಶಿ ಈ ಒಂದು IPL ಸೀಸನ್ ನಲ್ಲಿ 240 ಸ್ಟ್ರೈಕ್ ರೇಟ್ ನಲ್ಲಿ ರನ್ನ ಮಾಡ್ತಾರೆ. ಇವರ ಮಿಡ್ಲ್ ಆರ್ಡರ್ ಅಲ್ಲಿ ರನ್ ಬರ್ತಾ ಇಲ್ಲ. ಬಿಗ್ ಫಿನಿಶರ್ ಅಂತ ಅನಿಸ್ಕೊಂಡಿರೋ ಹೆಟ್ಮೇರು ಇನ್ನೂ ರನ್ ಹೊಡೆಯೋದಕ್ಕೆ ಪರದಾಡ್ತಾ ಇದ್ದಾರೆ. ಇನ್ನ ಇವ್ರ ಬೌಲಿಂಗ್ ಬರೋದಾದ್ರೆ ಆರ್ಚರು, ಬರ್ಗರು, ಸಂದೀಪ್ ಶರ್ಮಾ, ಜಡೇಜಾ ಮತ್ತೆ ರವಿ ಬಿಷ್ಣೋಯ್, ತುಷಾರ್ ದೇಶಪಾಂಡೆ. ಆರ್ಚರು, ಬರ್ಗರು ಅದ್ಭುತವಾದಂತ ಬೌಲಿಂಗ್ ನ ಮಾಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಮೇಲೆ ಸಂದೀಪ್ ಶರ್ಮಾ ಒಳ್ಳೆ ರೆಕಾರ್ಡ್ ನ ಇಟ್ಕೊಂಡಿದ್ದಾರೆ. ಇದುವರೆಗೂ ಸಂದೀಪ್ ಶರ್ಮಾ ವಿರಾಟ್ ಕೊಹ್ಲಿನ 7 ಮ್ಯಾಚ್ ಅಲ್ಲಿ ಔಟ್ ಮಾಡಿದ್ದಾರೆ. ಸೊ ಇದು ಇವತ್ತು ವಿರಾಟ್ ಕೊಹ್ಲಿ ತಲೆಯಲ್ಲಿ ಇರುತ್ತೆ. ನೋಡೋಣ ಇವತ್ತು ಹೇಗೆ ಫೇಸ್ ಮಾಡ್ತಾರೆ ಸಂದೀಪ್ ಶರ್ಮನ ಅಂತ ವಿರಾಟ್ ಕೊಹ್ಲಿ. ಇನ್ನ ಜಡೇಜಾ ನಾರ್ಮಲ್ ಆಗಿ ಅವ್ರ ಬೌಲಿಂಗ್ ನ ಅವ್ರು ಮಾಡಿದ್ರೆ, ರವಿ ಬಿಷ್ಣೋಯ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ರು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ. ಅದ್ಭುತವಾದಂತ ಸೀಸನ್ ಕೂಡ ಇದಾಗ್ತಾ ಇದೆ ಅವ್ರಿಗೆ. ಇನ್ನ RCB ಟೀಮ್ ನ ನೋಡೋದಾದ್ರೆ ಎಲ್ಲಾ ಬ್ಯಾಟರ್ಗಳು ಫಾರ್ಮ್ ಅಲ್ಲಿ ಇದ್ದಾರೆ. ಅದ್ರಲ್ಲೂ ಫಿಲ್ ಸಾಲ್ಟ್ ಫಾರ್ಮ್ ಅಲ್ಲಿ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಮೊದಲನೇ ಮ್ಯಾಚ್ ಅಲ್ಲಿ ಕೂಡ ಹಂಗೆ ಬೇಗ ಔಟ್ ಆಗ್ಬಿಟ್ಟಿದ್ರು. ಆದ್ರೆ ಎರಡನೇ ಮ್ಯಾಚ್ CSK ಮೇಲೆ ಸ್ಲೋ ಸ್ಟಾರ್ಟ್ ಮಾಡಿದ್ರು, ಒಳ್ಳೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡಿದ್ರು ಪಡಿಕಲ್ ಜೊತೆ. ಇನ್ನೇನು ಫೈರ್ ಆಗ್ಬೇಕು ಅನ್ನೋ ಟೈಮ್ ಅಲ್ಲಿ ಔಟ್ ಆದ್ರು. ಹಾಗಾಗಿ ಬ್ಯಾಟಿಂಗ್ ನಲ್ಲಿ ಫಾರ್ಮ್ ಗೆ ಮರಳಿದ್ದಾರೆ ಅಂತಾನೆ ಹೇಳ್ಬೇಕು ಸಾಲ್ಟ್ ನ. ಇನ್ನ ವಿರಾಟ್ ಕೊಹ್ಲಿ, ಇವ್ರ ಹೆಸರು ಸಾಕು ಆಪೋಸಿಟ್ ಟೀಮ್ ನ ಭಯ ಬೀಳ್ಸೋದಿಕ್ಕೆ. ಈ ರನ್ ಮಿಷಿನ್ ರನ್ ಹೊಡಿಯಲ್ವಾ? ಯಾವ ಸೀಸನ್ ಅಲ್ಲಿ ರನ್ ಹೊಡೆದಿಲ್ಲ ಹೇಳಿ ಕಿಂಗ್ ಕೊಹ್ಲಿ? ಅವ್ರ ಬ್ಯಾಟ್ ಇಂದ ರನ್ ಬರೋದಂತೂ ಇದುವರೆಗೂ IPL ನಲ್ಲಿ ನಿಂತೇ ಇಲ್ಲ. ಇನ್ನ DDP, ಕರ್ನಾಟಕದ ಒಬ್ಬ ಪ್ಲೇಯರ್ RCB ಅಲ್ಲಿ ಇರೋದು DDP. ಈ ವಯ್ಯ ಆಲ್ರೆಡಿ ಬ್ಯಾಕ್ ಟು ಬ್ಯಾಕ್ 250 ನ ಹೊಡೆದಿದ್ದಾರೆ IPL ಈ ಸೀಸನ್ ಅಲ್ಲಿ. ಇದು 3ನೇ ಮ್ಯಾಚ್. ಇವ್ರು ಗೊತ್ತು ಯಾವ ಟೈಮ್ ಅಲ್ಲಿ ಹೇಗೆ ರನ್ ಫಾಸ್ಟ್ ಆಗಿ ಮೂವ್ ಮಾಡ್ಬೇಕು ಅನ್ನೋದು. ಹಾಗಾಗಿ ಇವರು 3ನೇ ಬ್ಯಾಟರ್ ಆಗಿ ಅವ್ರ ಸ್ಥಾನನ ಭದ್ರ ಮಾಡ್ಕೊಂಡಿದ್ದಾರೆ. ಇನ್ನ ನಾಯಕ ರಜತ್ ಪತ್ತಿದಾರ್, ಇವ್ರ ರೈಟ್ಗೂ ಇವ್ರ ಹೊಡೆಯೋ ಏಟ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಬೆಂಕಿ ಜೊತೆ ಬಿರುಗಾಳಿ ಸೇರ್ಕೊಂಡ್ರೆ ಹೇಗೆ ಇಡೀ ಕಾಡ್ನೆ ಸುಟ್ಟು ಭಸ್ಮ ಮಾಡುತ್ತೋ ಆ ತರ ಬ್ಯಾಟಿಂಗ್ ನ ಆಡ್ತಾ ಇದ್ದಾರೆ. ಇದುವರೆಗೂ 2 ಮ್ಯಾಚ್ ಅಲ್ಲೂ ಒಂದ್ ಸತಿನೂ ಔಟ್ ಆಗಿಲ್ಲ. ಯಾವ ತರ ಮಿಡ್ಲ್ ಆರ್ಡರ್ ಅಲ್ಲಿ ನಮ್ಗೆ ರನ್ ನ ಫಾಸ್ಟ್ ಆಗಿ ಮೂವ್ ಮಾಡ್ಬೇಕು, ಸ್ಪಿನ್ನರ್ಸ್ ಗೆ ಅಲಚ್ಚಾಗಿ ಹೆಂಗ್ ಹೊಡಿತಾರೆ ಅಂತ ಅಂದ್ರೆ ಆ ತರ ಒಂದು ಬ್ಯಾಟಿಂಗ್ ನ ಆಡ್ತಾ ಇದ್ದಾರೆ. ಎಲ್ಲೂ ಕೂಡ ಮಿಡ್ಲ್ ಆರ್ಡರ್ ಅಲ್ಲಿ ರನ್ ನ ಸ್ಲೋ ಆಗೋದಿಕ್ಕೆ ಬಿಡೋದಿಲ್ಲ ಈ ಒಬ್ಬ ಬ್ಯಾಟ್ಸ್ಮನ್. ಇನ್ನ ಡೇವಿಡ್, ಈ ವಯ್ಯ ಬ್ಯಾಟಿಂಗ್ ಬಂದ್ರೆ ಫೀಲ್ಡರ್ಸ್ ಕೆಲ್ಸನೇ ಇಲ್ಲ. ಯಾಕಂದ್ರೆ ಈ ವಯ್ಯ ಡೀಲ್ ಮಾಡೋದೆಲ್ಲ ಬರೀ 6ರಲ್ಲೇ. ಹಾಗಾಗಿ ಅಲ್ಲಿ ಬಂದಿರೋ ಆಡಿಯನ್ಸ್ಗೆ ಕೆಲಸ, ಬಾಲ್ ನ ಫೀಲ್ಡ್ ಗೆ ಎಸಿತಾನೆ ಇರಬೇಕು. ಇನ್ನ ಇವ್ರ ಬ್ಯಾಟಿಂಗ್ ಯಾವ ತರ ಅಂತ ಅಂದ್ರೆ AK-47 ಇಂದ ಬುಲೆಟ್ ಗಳು ಹೆಂಗೆ ಡುಗು ಅಂತ ಹೊರಗ್ ಬರ್ತಾವೋ ಆ ತರ ಇವ್ರ ಬ್ಯಾಟ್ ಇಂದ ಒಡೆಯ ಬಾಲ್ ಎಲ್ಲ ಬೌಂಡ್ರಿಯಿಂದ ಆಚೆಗೆ ಹೋಗ್ತಾನೆ ಇರ್ತವೆ. ಇನ್ನ ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ,
ಇವ್ರಿಗಿನ್ನು ಚಾನ್ಸ್ ಸಿಕ್ಕಿಲ್ಲ. ಚಾನ್ಸ್ ಸಿಕ್ಕರೆ ಗೊತ್ತಲ್ಲ, ನಿಲ್ಸಕ್ ಸಾಧ್ಯನೇ ಇಲ್ಲ. ಇವ್ರೊಂಥರ RCB ಟೀಮ್ ಅಲ್ಲಿ ಈಗಿರೋ 360 ಡಿಗ್ರಿ ಪ್ಲೇಯರ್ ಅಂತಾನೆ ಹೇಳ್ಬೇಕು. ಇವ್ರ ಗುರುಗಳು DK. ಸೊ ಅವರು ಹಂಗೆ ಆಡ್ತಾ ಇದ್ರು, ಅದನ್ನ ಪಿನ್ ಟು ಪಿನ್ ಕಾಪಿ ಮಾಡಿ ಇವರು ಅದೇ ತರ ಆಡ್ತಾ ಇದ್ದಾರೆ. ಇವ್ರಿಗೆ 2 ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಸಿಗದೆ ಇದ್ರು ಇವರು ಕೀಪಿಂಗ್ ನಲ್ಲಿ ಚಮತ್ಕಾರನ ಮಾಡ್ತಾ ಇದ್ದಾರೆ, ಅದ್ಭುತವಾದಂತ ಕ್ಯಾಚ್ಗಳನ್ನ ತಗೋತಾ ಇದ್ದಾರೆ. ಇನ್ನ ಬ್ಲಾಕ್ ಡ್ರ್ಯಾಗನ್ ಶಫರ್ಡ್, ಇವರು ಧ್ವಂಸ ಪ್ಲೇಯರ್ ಅಂತಾನೆ ಹೇಳ್ಬೇಕು. ಆಪೋಸಿಟ್ ಟೀಮ್ ಅವ್ರು ಆದಷ್ಟು ಬೇಡ್ಕೋತಾ ಇರ್ತಾರೆ, ಈ ಅಪ್ಪ ಬ್ಯಾಟಿಂಗ್ ಬರ್ದೇ ಇರ್ಲಪ್ಪ ಅಂತ. ಇವ್ರು ಬಂದ್ರೆ ಜ್ವಾಲಾಮುಖಿ ಸ್ಫೋಟ ಆಗುತ್ತೆ ಅಂತ ಎಲ್ಲಾ ಟೀಮ್ಗಳಿಗೂ ಗೊತ್ತು. ಅದಕ್ಕೇನೆ ಇವ್ರು ಬರ್ದೇ ಇದ್ರೆ ಸಾಕು ಅಂತ ಬೇಡ್ಕೋತಾರೆ. ಇನ್ನ ಕೃಣಾಲ್ ಪಾಂಡ್ಯ, ಇವ್ರೊಂಥರ ಟೀಮ್ಗೆ ಬ್ಯಾಲೆನ್ಸ್ ನ ತಂದು ಕೊಡ್ತಾರೆ. ಬೌಲಿಂಗ್ ಬೇಕಾದಾಗ ಬೌಲಿಂಗ್ ಮಾಡ್ತಾರೆ, ಬ್ಯಾಟಿಂಗ್ ಬೇಕಾದಾಗ ಬಂದು ಬ್ಯಾಟಿಂಗ್ ನಲ್ಲಿ ರನ್ ನ ಗಳಿಸ್ಕೊಟ್ಟು ಟೀಮ್ಗೆ ಒಂದು ಬ್ಯಾಲೆನ್ಸ್ ತಂದು ಕೊಡ್ತಾರೆ. ಹಾಗಾಗಿ ಇವ್ರನ್ನ ಬ್ಯಾಲೆನ್ಸ್ ಪ್ಲೇಯರ್ ಅಂತಾನೆ ಹೇಳ್ಬೇಕು. ಇನ್ನ ಅನುಭವಿ ಭುವಿ, ಇವ್ರ ಆಟನ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ವರ್ಷಾನ್ಗಟ್ಲೆಯಿಂದ ಇವ್ರ ಆಟನ ಇವ್ರು ಆಡ್ಕೊಂಡ್ ಬರ್ಬೇಕಾದ್ರೆ ಯಾರು ಹೇಳ್ಕೊಡ್ಬೇಕು? ಇವ್ರಿಗೆ ಅವ್ರ ಬೌಲಿಂಗ್ ನಲ್ಲಿ ಏನ್ ಮಾಡ್ಬೇಕು ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು. ಇನ್ನ RCBಲಿ ಇವತ್ತಿನ ಬೌಲಿಂಗ್ ಟೀಮ್ ನ ಲೀಡ್ ಮಾಡ್ತಾ ಇರೋದು ಈ ಬೌಲಿಂಗ್ ಲೆಜೆಂಡೆ. ಇನ್ನ ಡಫಿ, ಪವರ್ ಪ್ಲೇ ನಲ್ಲಿ ಬೇಕಾದಾಗ್ಲೆಲ್ಲ ವಿಕೆಟ್ ತೆಕ್ಕೊಟ್ಟಿರೋ ಭಗವಂತ ಇವ್ರು ತೆಕ್ಕೊಟ್ಟಿರೋ ವಿಕೆಟ್ ಇಂದ ಪವರ್ ಪ್ಲೇ ನಲ್ಲಿ ಕಮ್ಮಿ ರನ್ಗೆ ಕಟ್ಟಾಕಕ್ ಸಾಧ್ಯ ಆಗಿದೆ. ಸೊ ಹಾಗಾಗಿ ಇವರು ಮೇನ್ ಕ್ರೂಷಿಯಲ್ ಆಗ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ. ಇನ್ನ ಅಭಿನಂದನ್ ಸಿಂಗ್, ಫಸ್ಟ್ ಮ್ಯಾಚ್ ಗಿಂತ 2ನೇ ಮ್ಯಾಚ್ ನೋಡಿದ್ರೆ ಸ್ವಲ್ಪ ಪರವಾಗಿಲ್ಲ, ಒಂಚೂರು ಲಯಕ್ಕೆ ಬಂದಿದ್ದಾರೆ ಅಂತ ಹೇಳ್ಬೇಕು. ಇವ್ರ ಬೌಲಿಂಗ್ ನಲ್ಲಿ 1ನೇ ಮ್ಯಾಚ್ ಅಲ್ಲಿ ಡೆಬ್ಯೂಟ್ ಆಗಿದ್ರು, ಹಾಗಾಗಿ ಸ್ವಲ್ಪ ಹೊಟ್ಟೆ ಒಳಗೆ ಚಿಟ್ಟೆ ಓಡಾಡ್ತಾ ಇರುತ್ತೆ. 2ನೇ ಮ್ಯಾಚ್ ಅಲ್ಲಿ ಸ್ವಲ್ಪ ಸೆಟಲ್ ಆಗಿದ್ರು ಅಂತ ಹೇಳ್ಬೋದು. ಇವತ್ತಿನ ಮ್ಯಾಚ್ ಅಲ್ಲಿ ಇನ್ನೂ ಸ್ವಲ್ಪ ಕಾನ್ಫಿಡೆನ್ಸ್ ಅಲ್ಲಿ ಬರೋ ಚಾನ್ಸಸ್ ಅಂತೂ ಇದ್ದೇ ಇದೆ. ಇನ್ನ 12th ಮ್ಯಾನ್ ಗೇಮ್ ಚೇಂಜರ್ ಸುಯೇಶ್ ಶರ್ಮಾ, ಇವರು ಅದ್ಭುತವಾದಂತ ಬೌಲಿಂಗ್ ನ ಮಾಡ್ತಾ ಇದ್ದಾರೆ. CSK ಮೇಲೆ ಎಂತ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನ ಮಾಡಿದ್ರು. ಎಲ್ಲಾ ಬೌಲರ್ ಒಂದ್ ಕಡೆ ಜಾಸ್ತಿ ರನ್ ನ ಕೊಡ್ಬೇಕಾದ್ರೆ ಇವರು ನಾನ್ ಕೊಡೋದೇ ಇಷ್ಟಪ್ಪ ಅಂತ ಕಂಜೂಸ್ ಅಲ್ಲಿ ರನ್ ನ ಕೊಡ್ತಾ ಇದ್ರು. ಸೊ ಇವರು ಗೇಮ್ ಚೇಂಜರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ನಾನು ಮೊದ್ಲಿಂದನೂ ಹೇಳ್ಕೊಂಡ್ ಬರ್ತಾ ಇದ್ದೀನಿ. ಸೊ ಇವರೇ ಗೇಮ್ ಚೇಂಜರ್ ಮ್ಯಾಚ್ಗೆ ಅಂತಾನೆ ಹೇಳ್ತೀನಿ. ಇನ್ನ ಇವತ್ತಿನ ಮ್ಯಾಚ್ ನ ಈ 2 ಟೀಮ್ ಅಂದ್ರೆ RCB ವರ್ಸಸ್ RR ಟೀಮ್ ಅಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಬ್ಯಾಲೆನ್ಸ್ ನೋಡೋದಾದ್ರೆ RCB RR ಗಿಂತನೂ ಬ್ಯಾಲೆನ್ಸ್ಡ್ ಆಗಿದೆ, ಬ್ಯಾಟಿಂಗ್ ಅಲ್ಲಾಲಿ ಬೌಲಿಂಗ್ ಅಲ್ಲಾಲಿ. ಆದ್ರೆ RR ಗೆ ಮೇನ್ ಪ್ರಾಬ್ಲಮ್ ಇರೋದು ಎಲ್ಲಿ ಅಂತಂದ್ರೆ ಬ್ಯಾಟಿಂಗ್ ಮಿಡ್ಲ್ ಆರ್ಡರ್ ಅಲ್ಲಿ. ಯಾಕೆಂದ್ರೆ ಬ್ಯಾಟಿಂಗ್ ಮಿಡ್ಲ್ ಆರ್ಡರ್ ಅಲ್ಲಿ ಇವ್ರಿಗೆ ಇನ್ನೂ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. ಸೊ ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ RCB RR ಗಿಂತ ಸ್ವಲ್ಪ ಮೇಲಿದ್ದಾರೆ ಅಂತಾನೆ ಹೇಳ್ಬೇಕು. ಇನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಅಂದ್ರೆ RCB ವರ್ಸಸ್ RR ಮ್ಯಾಚ್ ಅಲ್ಲಿ ನನಗೆ RCB ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ಬಹುದು ಅಂತ ಅನ್ನಿಸ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಗುರು.